ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ನಿನ್ನೆ ದಿನಾಂಕ 22ನೇ ಮಾರ್ಚ್ 2026ರಂದು ಪ್ರವೇಶ ಪರೀಕ್ಷೆ ಮುಕ್ತಾಯಗೊಂಡಿರುತ್ತದೆ. ಕೀ ಉತ್ತರಗಳನ್ನು ಕೂಡ ತಾವೆಲ್ಲರೂ ಚೆಕ್ ಮಾಡ್ಕೊಂಡಿರ್ತೀರಿ. ಹಾಗಾದರೆ ಇಲ್ಲಿ ಈ ವರ್ಷ ಕಟ್ ಆಫ್ ಮಾರ್ಕ್ಸ್ಗಳು ಎಷ್ಟಕ್ಕೆ ನಿಲ್ಲಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಈಗ ಓಕೆ ವಿಡಿಯೋವನ್ನು ಪ್ರಾರಂಭಿಸೋಣ. ನೋಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಲ್ಪ ಇಲ್ಲಿ ಆದರ್ಶ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಈಸಿ ಇತ್ತಂತಲೇ ಹೇಳ್ಬೋದು. ಕಳೆದ ಬಾರಿಯ ಕ್ವಶನ್ ಪೇಪರ್ ಕೂಡ ಇದೇ ರೀತಿಯಾಗಿ ಇತ್ತು. ಹಾಗಾಗಿ ಇಲ್ಲಿ ಅಂಕಗಳು ಬಹಳಷ್ಟು ವಿದ್ಯಾರ್ಥಿಗಳು ಹೆಚ್ಚಿಗೆ ಪಡೆದುಕೊಂಡಂತಹ ಉದಾಹರಣೆಗಳು ಇವೆ. ಈ ವರ್ಷ ಕೂಡ ಇಲ್ಲಿ ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳಿಗೆ ಈಸಿ ಆಗುವಂತಹ ಕ್ವಶನ್ ಪೇಪರೇ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ಒಂದು ಮಾನಸಿಕ ಸಾಮರ್ಥ್ಯ ಮತ್ತು ಇಲ್ಲಿ ಗಣಿತ ಆಗಿರ್ಬೋದು, ಒಂದೆರಡು ವಿಷಯಗಳಲ್ಲಿ ಒಂದು 3-4 ಪ್ರಶ್ನೆಗಳು ಸ್ವಲ್ಪ ಕಠಿಣ ಇದ್ದು ಅಂತ ಹೇಳ್ಬೋದು. ಉಳಿದೆಲ್ಲ ಪ್ರಶ್ನೆಗಳು ವಿದ್ಯಾರ್ಥಿಗಳ ಮನೋಸಾಮರ್ಥ್ಯಕ್ಕೆ ತಕ್ಕಂತಹ ಕ್ವಶನ್ಸ್ಗಳೇ ಬಂದಿವೆ ಅಂತ ಹೇಳ್ಬೋದು. ಆದರೂ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಎಕ್ಸಾಮನ್ನು ಫೇಸ್ ಮಾಡುವಾಗ ಕೆಲವೊಂದಿಷ್ಟು ಮಿಸ್ಟೇಕ್ಗಳನ್ನು ಮಾಡುವಂಥ ಉದಾಹರಣೆಗಳು ಇದ್ದೇ ಇರುತ್ತವೆ ಅಂತ ತಿಳಿಸುತ್ತಾ, ಹಾಗಾದರೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ನೋಡ್ತಾ ಹೋಗುವ ತಾವು ಕೂಡ ಇಲ್ಲಿ ಕಳೆದ ವರ್ಷದ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳನ್ನು ನೋಡ್ತಾ ಹೋಗಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿರುವಂತಹ ಇಲ್ಲಿ 74 ಹಿಂದುಳಿದ ಬ್ಲಾಕ್ಗಳಲ್ಲಿರುವಂತಹ ಎಲ್ಲ ತಾಲೂಕುಗಳ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಮೊದಲಿಗೆ ಇಲ್ಲಿ ರಾಮದುರ್ಗದಿಂದ ಪ್ರಾರಂಭ ಮಾಡ್ತಾ ಹೋಗಿ ಇಲ್ಲಿ ಯಾವ ರೀತಿ ಕಟ್ ಆಫ್ ಮಾರ್ಕ್ಸ್ ಇರ್ತದೆ ಅಂದರೆ ಇಲ್ಲಿ GM ಅಂದರೆ ಸಾಮಾನ್ಯ ವರ್ಗ, ಇಲ್ಲಿ ಅದರ್ಸ್ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಹಾಗೂ ಕನ್ನಡ ಮೀಡಿಯಂ ಮತ್ತು ಫಿಮೇಲ್ ಅಂತ ಇರುತ್ತೆ. ಅದರಲ್ಲಿ ಇಲ್ಲಿ GM ಆದಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3B ಮತ್ತು ಅವರ ಡೇಟ್ ಆಫ್ ಬರ್ತ್ಗಳನ್ನ ಇಲ್ಲಿ ತಾವು ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು. ಈ ರೀತಿಯಾಗಿ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ಆದರ್ಶ ವಿದ್ಯಾಲಯದ್ದು ಬಿಡುಗಡೆ ಆಗುತ್ತದೆ. ಹಾಗಾದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಕಟ್ ಆಫ್ ಮಾರ್ಕ್ಸ್ಗಳು ಇಲ್ಲಿ ಪ್ರತಿಯೊಂದು ಶಾಲೆಯಿಂದ ಶಾಲೆಗೆ ವಿಭಿನ್ನವಾಗುತ್ತಾ ಹೋಗುತ್ತದೆ. ಎಲ್ಲ ಜಿಲ್ಲೆಗಳದ್ದು ಸೇಮ್ ಕಟ್ ಆಫ್ ಮಾರ್ಕ್ಸ್ಗಳು ಬಿಡುಗಡೆ ಇರುವುದಿಲ್ಲ. ಆಯಾ ಅಲ್ಲಿರುವಂತಹ ವಿದ್ಯಾರ್ಥಿಗಳ ಏನು ಅರ್ಜಿಗಳನ್ನು ನೋಡ್ತಾ ಹೋದಾಗ ಈ ಸಾರಿ ಅರ್ಜಿಗಳನ್ನು ನೋಡ್ತಾ ಹೋಗ್ಬೋದು ತಾವು ಕೂಡ. ಒಟ್ಟು ಇಲ್ಲಿ ಕರ್ನಾಟಕ ರಾಜ್ಯದ 74 ಆದರ್ಶ ವಿದ್ಯಾಲಯಗಳಲ್ಲಿ ಒಟ್ಟು ಅರ್ಜಿ ಸಲ್ಲಿಸಿದವರ ಸಂಖ್ಯೆ 79,443 ವಿದ್ಯಾರ್ಥಿಗಳು. ಇಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿರುವಂಥ ಅರ್ಜಿಗಳು ಎಷ್ಟಾಗಿದೆ ಅಂತ ನೀವು ವೀಕ್ಷಣೆ ಮಾಡ್ತಾ ಹೋಗ್ಬೋದು. ಇಲ್ಲಿ ಎಲ್ಲ ತಾಲೂಕುಗಳ ಆದರ್ಶ ವಿದ್ಯಾಲಯದಲ್ಲಿ ಇಷ್ಟು ಅರ್ಜಿಗಳು ಹಾಕಿದರೂ ಕೂಡ ಇಲ್ಲಿ ನಿನ್ನೆ ನಡೆದಂಥ ಎಕ್ಸಾಮಲ್ಲಿ ಮತ್ತೆ ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಎಕ್ಸಾಮನ್ನು ಇಲ್ಲಿ ಅಟೆಂಡ್ ಮಾಡಿರೋದಿಲ್ಲ. ಹಾಗಾಗಿ ಇಲ್ಲಿ ರಿಸಲ್ಟ್ ಮಾತ್ರ ಸ್ವಲ್ಪ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ನೋಡ್ತಾ ಹೋದಾಗ ಸ್ವಲ್ಪ ಜಾಸ್ತಿಗೆ ನಿಂತಿದೆ ಅಂತ ಹೇಳ್ಬೋದು ಕಳೆದ ವರ್ಷದ್ದು. ಆದರೆ ಈ ವರ್ಷ ಕ್ವಶನ್ ಪೇಪರ್ ಕೂಡ ಕಳೆದ ವರ್ಷದ ಹಾಗೆ ಇರುವುದರಿಂದಾಗಿ ಇಲ್ಲಿ ತಾವುಗಳು ಇಲ್ಲಿ ಹೋದ ವರ್ಷದ ಕಟ್ ಆಫ್ ಮಾರ್ಕ್ಸ್ಗಳನ್ನು ನೋಡ್ತಾ ಹೋಗಿ ಇಲ್ಲಿ ಯಾವ ರೀತಿ ಇದೆ ಅಂತ. ಇಲ್ಲಿ ಮೊದಲನೇದು ರಾಮದುರ್ಗದ ನಾನಾಗಲೇ ಹೇಳಿದಾಗೆ ಅಲ್ಲಿಂದ ಪ್ರಾರಂಭ ಮಾಡಿ ಬೆಳಗಾವಿ ಏನು ಡಿಸ್ಟಿಕ್ ಇದೆ ಅಲ್ಲಿಂದ ಪ್ರಾರಂಭ ಮಾಡ್ತಾ ಹೋಗಿ ಇಲ್ಲಿ ಸಾಮಾನ್ಯ ವರ್ಗದ ನೋಡ್ತಾ ಹೋದಾಗ ಕಳೆದ ಬಾರಿ ಇಲ್ಲಿ 85 ಅಂಕಗಳು, ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ 67 ಅಂಕಗಳು ಮತ್ತು ಕನ್ನಡ ಮೀಡಿಯಂ 85 ಮತ್ತು ಫಿಮೇಲ್ 85 ಈ ರೀತಿ GM ಅಲ್ಲಿತ್ತು. ಅದೇ ರೀತಿ ಪರಿಶಿಷ್ಟ ಜಾತಿಯಲ್ಲಿ 70ರಿಂದ ಪ್ರಾರಂಭ ಆಗಿತ್ತು. ಪರಿಶಿಷ್ಟ ಪಂಗಡ 63, ಪ್ರವರ್ಗ 1 80 ಇತ್ತು. ಅದೇ ರೀತಿಯಾಗಿ 2Aದಲ್ಲಿ 80+ ಇತ್ತು ಹಾಗೂ 2B 75+. ಇಲ್ಲಿ ಈ ರೀತಿ ಮತ್ತು ಅದರಲ್ಲೇ ಫಿಮೇಲ್ ಕೂಡ ಮಾರ್ಕ್ಸ್ಗಳು ಡಿಫ್ರೆನ್ಸ್ ಆಗಿದ್ದು ಅಂತಲೇ ಹೇಳಬಹುದಾಗಿದೆ. ಇನ್ನು ಇದೇ ಒಂದು ತಾಲೂಕಿಂದು ಅಷ್ಟೇ ಅಲ್ಲ, ಬೇರೆ ಬೇರೆ ತಾಲೂಕುಗಳ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ನೋಡ್ತಾ ಹೋದಾಗ ಮ್ಯಾಕ್ಸಿಮಮ್ ಸೇಮ್ ಆಗಿತ್ತು ಅಂತ ಹೇಳ್ಬೋದು. ಆದರೆ ಕೆಲವೊಂದಿಷ್ಟು ಏನು ಪಂಗಡಗಳಲ್ಲಿ ಉದಾಹರಣೆಗೆ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಾಗಿರ್ಬೋದು, ಅದೇ ರೀತಿ ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು ಮತ್ತು ಇಲ್ಲಿ 2B ಕಾಸ್ಟ್ನವರು, ಅದೇ ರೀತಿ ಕೆಲವೊಂದಿಷ್ಟು ಪ್ರವರ್ಗ 1ರಲ್ಲಿ ಕೆಲವು ತಾಲೂಕುಗಳಲ್ಲಿ ಅಂಕಗಳು ವ್ಯತ್ಯಾಸವಾಗಿದೆ ಅಂತ ಹೇಳ್ಬೋದು. ಆದರೆ ಕಳೆದ ಬಾರಿ ಯಾವ ರೀತಿ ಇತ್ತು ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ತಾಲೂಕುಗಳಲ್ಲಿ ಸೇಮ್ ಆದಂಥ ಕಟ್ ಆಫ್ ಮಾರ್ಕ್ಸ್ಗಳು 1-2 ಅಂಕಗಳು ಮಾತ್ರ ವ್ಯತ್ಯಾಸವಾದಂತಹ ಒಂದು ಉದಾಹರಣೆ ಇತ್ತು. ಹಾಗಾಗಿ ಈ ವರ್ಷವೂ ತಾವು ಈ ಎಲ್ಲ ಲಿಸ್ಟ್ಗಳನ್ನು ತಾಲೂಕಿನ ನೋಡ್ತಾ ಹೋಗಿದ್ದಾವು. ಒಟ್ಟು 74 ಆದರ್ಶ ವಿದ್ಯಾಲಯಗಳ ಎಲ್ಲ ಲಿಸ್ಟ್ ಕೂಡ ಇವತ್ತಿನ ವಿಡಿಯೋದಲ್ಲಿ ತಾವು ವೀಕ್ಷಿಸಬಹುದು. ಎಷ್ಟು ಕಟ್ ಆಫ್ ಮಾರ್ಕ್ಸ್ಗೆ ಕಳೆದ ಬಾರಿ ನಿಂತಿದೆ ತಮ್ಮ ಮಗ ಅಥವಾ ಮಗಳು ಬರೆದಂತಹ ಒಂದು ಆದರ್ಶ ವಿದ್ಯಾಲಯದಲ್ಲಿ ಅಂತ ನೋಡ್ತಾ ಹೋಗಿ ಈ ಬಾರಿಯೂ ಕೂಡ ಇಷ್ಟೇ ನಿಲ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ 1-2 ಅಂಕಗಳು ಹೆಚ್ಚಿಗೆ ಆಗ್ಬೋದು ಈ ಬಾರಿ ಕ್ವಶನ್ ಪೇಪರು ಆ ರೀತಿ ಇರುವುದರಿಂದಾಗಿ. ಸೊ ಇಲ್ಲಿ ಅರ್ಜಿಗಳು ಸಲ್ಲಿಸಿದವರ ಸಂಖ್ಯೆ ಹಾಗೂ ಇಲ್ಲಿ ಎಕ್ಸಾಮ್ ಬರೆದಿರೋ ಸಂಖ್ಯೆ ನೋಡ್ತಾ ಹೋದರೆ ಇಲ್ಲಿ ಕನಿಷ್ಠ ಒಂದೊಂದು ಆದರ್ಶ ವಿದ್ಯಾಲಯದಲ್ಲಿ ಮಿನಿಮಮ್ 300 to 400 ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಎಕ್ಸಾಮ್ ಬರೆದವರು ಕಡಿಮೆ ಇದೆ ಅಂತ ಹೇಳ್ಬೋದು. ಹಾಗಿದ್ದಾಗ ಏನಾಗುತ್ತೆ, ಇಲ್ಲಿ
ಅಂಕಗಳನ್ನು ಫಸ್ಟ್ ಲಿಸ್ಟಿಗೆ ನೋಡ್ತಾ ಹೋದಾಗ ಇಲ್ಲಿ ಸೇಮ್ ಕಟ್ ಆಫ್ ಮಾರ್ಕ್ಸ್ಗಳು ಕಳೆದ ವರ್ಷದ ಹೇಗಿತ್ತು ಅದೇ ಲೆವೆಲ್ಲೇ ಬರ್ತದೆ ಈ ವರ್ಷ ಕೂಡ. ನಾನು ಹೇಳಿದ ಹಾಗೆ ಒಂದು 4ರಿಂದ 5 ಅಂಕಗಳು ಈ ಬಾರಿ ಹೆಚ್ಚಿಗೆ ನಿಲ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವು ತಾಲೂಕುಗಳಲ್ಲಿ ಬಹಳಷ್ಟು ಕಡಿಮೆ ನಿಂತಿದೆ ಅಂತ ಹೇಳ್ಬೋದು. ಈ ಲಿಸ್ಟಲ್ಲಿ ತಾವು ಕೂಡ ವೀಕ್ಷಿಸ್ಬೋದು. ತಮ್ಮ ಮಗ ಅಥವಾ ಮಗಳು ಬರೆದಂತಹ ಒಂದು ಹೊಸ ಏನು ಆದರ್ಶ ವಿದ್ಯಾಲಯದ ಒಂದು ಕಟ್ ಆಫ್ ಮಾರ್ಕ್ಸ್ಗಳನ್ನು ನೋಡ್ತಾ ಹೋಗಿ. ಆದರೆ ಈ ವರ್ಷದ್ದು ನಾನು ನಿಮಗೆ ಒಂದು ಓವರಾಲ್ ಆಗಿ ಈ 4-5 ವರ್ಷಗಳ ಕಟ್ ಆಫ್ ಮಾರ್ಕ್ಸ್ಗಳನ್ನು ನೋಡಿದಾಗ ಈ ವರ್ಷ ಎಷ್ಟಕ್ಕೆ ನಿಲ್ಬೋದು ಅನ್ನೋದನ್ನು ಎಲ್ಲ ಏನು ಆದರ್ಶ ವಿದ್ಯಾಲಯಗಳಿದಾವಲ್ಲ ಅದು ಓವರಾಲ್ ಆಗಿ ತಿಳಿಸ್ತಾ ಇದ್ದೀನಿ. ಇದು ವ್ಯತ್ಯಾಸವೂ ಆಗ್ಬೋದು, 1-2 ಅಂಕಗಳು ಅಂತ ಹೇಳ್ಬೋದು. ಆದರೆ ಕೆಲವು ತಾಲೂಕುಗಳಲ್ಲಂತೂ ಕೆಲವೊಂದಿಷ್ಟು ಕಟ್ ಆಫ್ ಮಾರ್ಕ್ಸ್ಗಳು ಬಹಳಷ್ಟು ಕಡಿಮೆ ನಿಂತಿದ್ದಾವೆ. ಎಲ್ಲ ಏನಿದು GM ಆಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಆಗಿರ್ಬೋದು, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ಅದೇ ರೀತಿ ಮಹಿಳಾ ಏನು ಮೀಸಲಾತಿದ್ದಾವೆ ಎಲ್ಲವೂ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಬಹಳಷ್ಟು ಕಡಿಮೆ ನಿಂತಿದ್ದಾವೆ ಕಳೆದ ವರ್ಷ. ಬಟ್ ಈ ವರ್ಷ ಎಕ್ಸಾಮ್ ಕ್ವಶನ್ ಪೇಪರ್ ಸ್ವಲ್ಪ ಈಸಿಯಾಗಿರುವುದರಿಂದ ಹಾಗಾಗಿ ಸ್ವಲ್ಪ ಜಾಸ್ತಿ ನಿಲ್ಬೋದು ಅಂತ ಹೇಳ್ಬೋದು. ಆದರೆ ಇಲ್ಲಿ ಎಷ್ಟು ಅಂಕಗಳಿಗೆ ನಿಲ್ಲಬಹುದು ಅನ್ನೋದನ್ನು ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ತಾವು ಕೂಡ. ಇಲ್ಲಿ ಈ ವರ್ಷದ ನಾನು ಒಂದು ಬ್ರೀಫಾಗಿ ಇಷ್ಟಕ್ಕೆ ಆಗಬಹುದು ಎನ್ನುವಂಥ ಒಂದು ಊಹೆಯನ್ನು ತಮಗೆ ನೀಡ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ಮೊದಲನೇದಾಗಿ ನೋಡೋಣ. ಇಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ 2026ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ GM ಅದರ್ಸ್ ಇಲ್ಲಿ 80+ ಅಂಕಗಳಿಗೆ, ಇನ್ನು PH 50+, ಕನ್ನಡ ಮೀಡಿಯಂ 80+, ಹಾಗೂ ಮಹಿಳಾ 80+. ಇನ್ನು ಪರಿಶಿಷ್ಟ ಜಾತಿ 50ರಿಂದ 60 ಅಂತ ಹೇಳಿದ್ದೀನಿ. ಇದು ಹೆಚ್ಚಿಗೂ ಆಗಬಹುದು. ಕೆಲವು ಜಿಲ್ಲೆಗಳಲ್ಲಿ ಓವರಾಲ್ ಆಗಿ ನೋಡಿ ಹೇಳ್ತಾ ಇದ್ದೀನಿ. PH 40 ಅಂಕಗಳು, ಕನ್ನಡ ಮೀಡಿಯಂ 60+, ಹಾಗೂ ಮಹಿಳಾ ವರ್ಗ 60+. ಇನ್ನು ಪರಿಶಿಷ್ಟ ಪಂಗಡ ಕೂಡ ಇಲ್ಲಿ 60+, ಹಾಗೂ ಇಲ್ಲಿ ಕನ್ನಡ ಮೀಡಿಯಂ ಮತ್ತು ಗರ್ಲ್ ಇವೆಲ್ಲ 60+ ಮತ್ತು PH 40+ ಇರುತ್ತೆ. ಇನ್ನು ಪ್ರವರ್ಗ 1 65ರಿಂದ 70, ಹಾಗೆ ಇಲ್ಲಿ PH 40+, ಕನ್ನಡ ಮೀಡಿಯಂ 65+, ಗರ್ಲ್ 65+. ಇನ್ನು 2Aದಲ್ಲಿ 80ರಿಂದ 90 ಅಂಕಗಳು ಮತ್ತು ಇಲ್ಲಿ PH 50+ ಆಗಿರ್ಬೋದು. ಕನ್ನಡ ಮೀಡಿಯಂ ಇಲ್ಲಿ 80+, ಗರ್ಲ್ ಕೂಡ 80+. ಇನ್ನು 3A 80ರಿಂದ 90 ಅಂಕಗಳು, ಇಲ್ಲಿ PH 50+ ಆಗಿರ್ಬೋದು. ಕನ್ನಡ ಮೀಡಿಯಂ 85+, ಮತ್ತು ಇಲ್ಲಿ ಗರ್ಲ್ 80+. ಇನ್ನು 3Bಯಲ್ಲಿ 85+, PH ಅಲ್ಲಿ 50ರಿಂದ 60, ಅದೇ ರೀತಿ ಕನ್ನಡ ಮೀಡಿಯಂ 80+, ಇನ್ನು ಗರ್ಲ್ ನೋಡ್ತಾ ಹೋದಾಗ 80+. ಇನ್ನು 2B 75+, PH 50+, ಕನ್ನಡ ಮೀಡಿಯಂ 75+, ಹಾಗೂ ಮಹಿಳಾ ಅಭ್ಯರ್ಥಿ 70+. ಇಷ್ಟು ಅಂಕಗಳಿಗೆ ಈ ರೀತಿ ನಿಲ್ಲಬಹುದು ಅನ್ನುವಂಥ ಒಂದು ಊಹೆ. ಆದರೆ ಇಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಅದೇ ರೀತಿ ಇಲ್ಲಿ ಉಳಿದೆಲ್ಲ ಕಾಸ್ಟ್ಗಳು ಮ್ಯಾಕ್ಸಿಮಮ್ ಸೇಮ್ ಇದಾವೆ. ಇಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವ್ಯತ್ಯಾಸ ಆಗ್ಬೋದು. ಯಾಕಂದರೆ ಕೆಲವು ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿ 70+ ಇತ್ತು ಕಳೆದ ಬಾರಿ. ಇನ್ನು ಕೆಲವು ಜಿಲ್ಲೆಗಳಲ್ಲಿ 50ರಿಂದ 60+ ಇತ್ತು. ಇನ್ನು ಪರಿಶಿಷ್ಟ ಪಂಗಡ ಕೂಡ ಸೇಮ್ 50ರಿಂದ 60 ಇತ್ತು. ಕೆಲವು ಜಿಲ್ಲೆಗಳಲ್ಲಿ 40ರಿಂದ 50 ಇತ್ತು ಹೋದ ವರ್ಷ. ಆದರೆ ಓವರಾಲ್ ಈ ಸರಿ ಕ್ವಶನ್ ಪೇಪರ್ ಸ್ವಲ್ಪ ಈಸಿ ಇರುವುದರಿಂದ 65+ವರೆಗೂ ಇಲ್ಲಿ ಪರಿಶಿಷ್ಟ ಜಾತಿ ಬರಬಹುದು ಅಂತ ನನ್ನ ಒಪಿನಿಯನ್ ಆಗಿದೆ. ಧನ್ಯವಾದಗಳು.